ಜಗ್ಗೇಶ್ ಅಂತ ಮಾತಾಡಿದರೆ ಆರ್ ಅಶೋಕ್ ಅವರಂತ ಸ್ಪಷ್ಟವಾಗಿ ಹೇಳ್ತಾರೆ, ಮೊದಲು ಸಿನಿಮಾ ರಂಗನ ಬೆಳೆಸ್ರಿ, ಅದು ಭೂಮಿ ಕೊಡ್ತಂತ ಹೇಳಿದ್ರು ಹಿಂದಿನ ಸಮಯದ ನಮ್ಮ ಈ ಸಿದ್ದರಾಮಯ್ಯನವರು ಈಗ ಎಲ್ಲಿ ಈಗ ಕೊಡ್ತಂತ ಇದ್ದಾರೆ. ಇನ್ನು ಯಾವಾಗ ಕೊಡೋದು, ಭೂಮಿ ಕೊಡೋದಾಗಿರ್ಬೋದು, ಮತ್ತೇನಾಗಿರ್ಬೋದು, ಬೆಳೆಸೋದಾಗಿರ್ಬೋದು. ಹೌದು, ಚಿತ್ರರಂಗದ ಕನ್ನಡದ ಒಂದು ನೆಲೆಗಟ್ಟಿನಲ್ಲೇ ಈ ಜನರನ್ನು ಪರಿವರ್ತನೆ ಮಾಡುವಲ್ಲಿ ಇದು ನಮ್ಮ ಸಂಗೀತ ಕಲೆ ಇದು ಬದುಕಿನ ಒಂದು ಭಾಗಗಳು ಇವೆಲ್ಲ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವು. ಈ ಒಂದು ಸಮಾಜ ಸಿದ್ದು ಕೆಲಸದಲ್ಲೇ, ಸಮಾಜ ಬದಲಾವಣೆ ಮಾಡುವ ಕೆಲಸದಲ್ಲ ಸಿನಿಮಾ ರಂಗದ ಪಾತ್ರ ಭಾಳ ದೊಡ್ಡದು. ಅಂಥವ್ರ ಬಗ್ಗೆ ಇಷ್ಟು ಸಣ್ಣದಾಗಿ ಮಾತಾಡೋದು ಎಷ್ಟು ಸರಿ ಅಂತ, ತಪ್ಪ ಆಗ್ಯದ ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಹೌದು, ಬರಬೇಕಾಗಿತ್ತು, ಬಂದಿಲ್ಲ ಅನ್ನೋದಕ್ಕೆ. ಒಂದನೇದಾಗಿ ಮೆಸೇಜ್ ಸರಿಯಾಗಿ ಮುಟ್ಟಿಲ್ಲ ಅಂತ ಕೆಲವೊಂದು ಲೆಟ್ರ್ ಮಾತಾಡ್ತಾ ಇದ್ದಾರೆ. ಸಾಯಂಕಾಲ 7 ಗಂಟೆಗೆ ಫಂಕ್ಷನ್ ಇದ್ದರೆ 6 ಗಂಟೆಗೆ ಬಂದು ಮುಟ್ಟಿದ, ಒಂದು ದಿವಸ ಲೇಟಾಗಿ ಬಂದದ. ಹಿಂಗೆ ಒಬ್ಬರು ಮಾತಾಡ್ತಾ ಇದ್ದಾರೆ. ಮೊದಲ ನಿಮ್ಮನ್ನು ನೀವು ರಿಕ್ ಮಾಡ್ಕೊಂಡಿದ್ದೀರಿ. ಆರ್ ಅಶೋಕ್ ಹೇಳ್ತಾ ಇದ್ದಾರೆ, ನೆಟ್ ಬೋಲ್ಟ್ನ ರಾಜಣ್ಣವ್ರು ರಿಕ್ ಮಾಡ್ರಿ ಅಂತೇಳಿ. ಅಂದರೆ ಕೆ ಎನ್ ರಾಜಣ್ಣವರು ಡಿ ಕೆ ಶಿ ಅವ್ರು ಬೆಳೆದು ಬಿಟ್ಟಿದ್ದಾರೆ ಟೀಕೆ ಮಾಡ್ತಾ ಅವರು ಮೊದಲು ಲೆಫ್ಟ್ ಬೋಲ್ಟ್ನಾಗ ಟೈಟ್ ಮಾಡಿರಿ, ಆಂಧ್ರ ಉಳಿದವ್ರು ಮಾಡುವಿರಂತೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಮಾತು ಇವತ್ತು ಎಲ್ಲರಿಗೂ ಏನಾಗಿಬಿಡೋದಪ್ಪ ಅಂದ್ರೆ ಚರ್ಚಾ ವಿಷಯ ಆಗಿಬಿಡೋದು. ಡಿ ಕೆ ಶಿ ಅವರು ಇಂಥದ್ದು ಮಾತಾಡಬಾರ್ದು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಭಾಳ ಜನ ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವರು ಅಂತ ಅಧಿಕಾರ ಮದಾರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ಫಾಲೋವರ್ಸ್ ಅಂತೇಳಿ ಡಿ ಕೆ ಶಿ ಫಾಲೋವರ್ಸ ಗಣಿಗಾಗಿರ್ಬೋದು, ರವಿ ಮತ್ತು ತಿನ್ನುಳಿದವರಾಗಿರ್ಬೋದು, ಇಲ್ಲ ಸರಿಯಾಗಿ ಮಾತಾಡಬೇಕಾಗಿತ್ತು, ಅವ್ರನ್ನ ಟೈಟ್ ಮಾಡಬೇಕಾಗಿತ್ತು, ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಪ್ರಮಾಣ ಭಾಳ ಕಡಿಮೆ ಅದ. ಇದರಿಂದಾಗಿ ವಿರೋಧ ಪಕ್ಷದ ವಿರೋಧ ಆಯಿತು, ಸ್ವಪಕ್ಷದಲ್ಲೂ ವಿರೋಧ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಇಂಥ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅಹಂಕಾರದ ಮಾತನ್ನಿಸ್ತದೆ, ಇದು ಸಿಟ್ಟಿನ ಮಾತನ್ನಿಸ್ತದೆ. ಅದಕ್ಕೆ ಈ ನೆಲೆಯಲ್ಲಿ ವೈವಿಧ್ಯಮಯವಾದಂಥ ಅಭಿಪ್ರಾಯಗಳು ಬಂದಿದ್ದಾವೆ. ಇನ್ನು ಸಹಜವಾಗಿ ವಿಚಾರ ಮಾಡಿದಾಗೂ ಸಹಿತ ಇಂಥ ಭಾಷೆ ಈ ಸಂದರ್ಭದಲ್ಲಿ ಅವಶ್ಯ ಇರಲಿಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಅವ್ರನ್ನ ಟೈಟ್ ಮಾಡಬೇಕಾಗಿತ್ತು, ಬಿಡಬೇಕಾಗಿತ್ತು, ಅದು ಏನಾಗಬೇಕಾಗಿತ್ತು ನಂತರದ ಮಾತು. ಆದರೆ ಹೇಳೋ ಪದ್ಧತಿ ಬಂದು ಮತ್ತೊಂದು ರೀತಿಯಿಂದ ಹೇಳಲಿಕ್ಕೆ ಸಾಧ್ಯತೆ ಇದು ಮೃದುವಾಗಿ, ಇಲ್ಲ ಭಾಗವಹಿಸ್ಬೇಕಾಗಿತ್ತು ಅಂತೇಳೋ, ಮತ್ತೊಂದು ರೀತಿಯಿಂದ ಹೇಳೋ, ಅವ್ರಿಗೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಯೋ, ಮತ್ತೆ ಮಾಡಿ ಯಾರು ದೊಡ್ಡದು